ನೋಡಿ ಎಲ್ಲ ಕಡೆ ಬ್ಲಾಕ್ ಆಗಿತ್ತು, ಅದನ್ನು ಇವಾಗ ಬಿಡಿಸ್ತಾ ಇದ್ದಾರೆ. ಅಡಿಕೆ ಹಾಕ್ಲಿಕ್ಕೆ ಇರುವಾಗ ಸ್ವಲ್ಪ ಬರ್ತಾರೆ, ಇವಾಗ ಹುಲ್ಲು ತಗೊಂಡು ಹೋಗ್ಲಿಕ್ಕೆ ಹೇಳುವಾಗ ಬರುದಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದು, ನೋಡ್ಬೇಕು ಹೇಗೆ ಬರ್ತದೆ ಅಂತೇಳಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಾನು ರೊಟ್ಟಿ ಮಾಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಆಗಿ ಮನ್ವಿತಾ ಕಾಲೇಜಿಗೆ ಕೂಡ ಹೋದಳು. ಹಾಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಆಯಿತು, ಇನ್ನೂ ಕೂಡ ಕ್ಲೀನಿಂಗ್ ಕೆಲಸ ಸ್ವಲ್ಪ ಇದೆ. ಅದಕ್ಕಿಂತ ಮೊದಲು ಇವಾಗ ನನಗೆ ವೀಳ್ಯದೆಲೆಯನ್ನು ಕೂಡ ಕೊಯ್ಲಿಕ್ಕಿದೆ. ಅದರ ಕೆಲಸ ಮುಗಿದ ಮೇಲೆ ಮತ್ತೆ ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡ್ತೇನೆ. ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವೀಳ್ಯದೆಲೆಯನ್ನು ಕೊಯ್ಯೋಣ. ಮನ್ವಿತಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಕಾಲೇಜಿಗೆ ಹೊರಟಳು. ಬಾಯ್. ವೀಳ್ಯದೆಲೆಯನ್ನು ಕೊಯ್ದರೆ ಉಗುರು ಬೇಗನೆ ಕಪ್ಪಗಾಗಿ ಬಿಡ್ತದೆ, ಯಾಕೆಂದರೆ ಅದರ ಪವರ್ ಅಷ್ಟಿದೆ. ಅದಕ್ಕಾಗಿ ನಾವು ಇವಾಗ ಕೊಯ್ದಾದ ಕೂಡಲೇ ಚೆನ್ನಾಗಿ ಬ್ರಷ್ ಹಾಕಿ ತೊಳಿಬೇಕು, ಆವಾಗ ಏನಾಗೋದಿಲ್ಲ ಉಗುರಿಗೆ. ವೀಳ್ಯದೆಲೆ ಕೊಯ್ದಾದ ಕೂಡಲೇ ತೊಳೆದಿದ್ರೆ ಉಗುರೆಲ್ಲ ಈ ಥರ ಆಗಿ ಬಿಡ್ತದೆ. ನೋಡಿ, ನಂದು ಕೂಡ ಒಂದು ಬೆರಳಿದ್ದು ಹಾಗೆಯೇ ಆಗಿದೆ ಸ್ವಲ್ಪ. ಆಮೇಲೆ ನನಗೆ ಗೊತ್ತಾಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಹಾಗೆ ಇವಾಗ ಕೊಯ್ದಾದ ಕೂಡಲೇ ಸೋಪು ಹಾಕಿ ಬ್ರಷ್ ಹಾಕಿ ತೊಳೆಯೋದು. ನೋಡಿ, ಇಲ್ಲಿ ಜಾನವರು ತೊಳಿತಾ ಇದ್ದಾರೆ. ಅಷ್ಟು ಪವರ್ ಇದೆ ವೀಳ್ಯದೆಲೆ ರಸಕ್ಕೆ. ಪ್ರತಿಯೊಬ್ಬರದ್ದು ವೀಳ್ಯದೆಲೆ ಕೊಯ್ದವರದ್ದು ಉಗುರು ಹೀಗೇ ಆಗಿರ್ತದೆ. ನೋಡಿ, ಜಾನವರದ್ದಾಗಿದೆ. ಅದಕ್ಕಾಗಿ ವೀಳ್ಯದೆಲೆ ಕೊಯ್ದ ಕೂಡಲೇ ನಾವು ಇವಾಗ ಸೋಪ್ ಹಾಕಿ ಬ್ರಷ್ ಹಾಕಿ ಚೆನ್ನಾಗಿ ತೊಳಿತೇವೆ. ನಾನು ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಉಗುರು ಇವಾಗ ಏನಾಗಲಿಲ್ಲ, ಇನ್ನೊಂದು ಕೈ ಬೆರಳಿದ ಉಗುರು ಏನಾಗಲಿಲ್ಲ. ನನ್ನ ವಿಡಿಯೋವನ್ನು ನೋಡುವವರು ಯಾರಾದರೂ ವೀಳ್ಯದೆಲೆಯನ್ನು ಕೊಯ್ತಾ ಇದ್ದರೆ, ಅಂದರೆ ಮನೆಯಲ್ಲಿ ವೀಳ್ಯದೆಲೆಯ ಕೆಲಸವನ್ನು ಮಾಡ್ತಾಯಿದ್ರೆ ಅವರು ಮೊದಲಿಗೆ ಈ ಕೆಲಸವನ್ನು ಮಾಡಬೇಕು. ವೀಳ್ಯದೆಲೆ ಕೊಯ್ದಾದ ಕೂಡಲೇ ಸೋಪ್ ಹಾಕಿ ಚೆನ್ನಾಗಿ ಬ್ರಷ್ ಮಾಡಿ ತೆಗಿಬೇಕು. ಇಲ್ಲದಿದ್ದರೆ ಆ ಉಗುರೇ ಸಾಯ್ತಾ ಬರ್ತದೆ, ಕಪ್ಪಗಾಗಿ ಬಿಡ್ತದೆ. ಅದಕ್ಕಾಗಿ ನಾನು ಹೇಳೋದು, ನನಗೆ ಕೂಡ ಹಾಗೇ ಆಗಿತ್ತು. ಹಾಗೆ ಇವಾಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಇವಾಗ ಡೈಲಿ ವೀಳ್ಯದೆಲೆ ಕೊಯ್ದರೂ ಸೋಪು ಹಾಕಿ ಚೆನ್ನಾಗಿ ತೊಳಿತೇವೆ. ಹಾಗೆ ಇವಾಗ ಏನಾಗೋದಿಲ್ಲ. ವೀಳ್ಯದೆಲೆನೆಲ್ಲ ಕಟ್ಟಿ ಆಯಿತು. ಇನ್ನು ಜಾನವರ ಅಂಗಡಿಗೆ ಕೊಟ್ಟು ಬರ್ತಾರೆ. ನಾವು ನಮ್ಮ ಮನೆ ಹತ್ತಿರವೇ ಇರುವ ಅಂಗಡಿಗೆ ಕೊಡೋದು. ಹಾಗೆ ಬೆಳಗಿನ ಅದೊಂದು ಕೆಲಸ ಬೇಗನೆ ಆಗಿಬಿಡ್ತದೆ, ಯಾಕೆಂದರೆ ಸ್ವಲ್ಪ ಸ್ವಲ್ಪ ಕೊಯ್ಯೋದು, ನಾವು ಜಾಸ್ತಿ ಕೊಯ್ಯೋದಿಲ್ಲ. ಈ ಥರ ಕಟ್ಟಿ ರೆಡಿ ಮಾಡಿ ತಗೊಂಡಿದ್ದಾರೆ. ನೋಡಿ, ವಿತಾ ಬಟ್ಟೆ ಒಣ ಹಾಕ್ತಾ ಇದ್ದಾಳೆ. ಒಂದೊಂದು ಸಾರಿ ಒಬ್ಬೊಬ್ಬರು ಹಾಕ್ತಾರೆ, ಯಾರು ಫ್ರೀ ಇರ್ತಾರೆ ಅವರು ಬಟ್ಟೆ ಒಣ ಹಾಕ್ತಾರೆ. ಅದು ಇವಾಗ ರಜೆ ಸಿಕ್ಕಿದ ಮೇಲೆ. ಬಟ್ ಇವಾಗ ನಾನೇ ಹಾಕ್ತಿದ್ದಲ್ಲ.
ಇವಾಗ ಅಕ್ಕಿಯನ್ನು ತೊಳೆದಾಯಿತು. ನಾನಿವಾಗ ನೀರಿಗೆ ಹಾಕ್ತೇನೆ. ಇವಾಗ ಬೆಳಗ್ಗಿಂದು ಕೆಲವೆಲ್ಲ ಕೆಲಸ ಆಗ್ತಾ ಇದೆ. ಹಾಗೆ ಇವತ್ತು ಮೀನು ಫ್ರೈ ಮಾಡಬೇಕು. ಫ್ರಿಜ್ಜಲ್ಲಿ ಮೀನಿದೆ, ಅದನ್ನು ಇವಾಗ ತೆಗೆದು ಹೊರಗೆ ಇಡ್ತೇನೆ. ಅನ್ನಕ್ಕೆ ಅಕ್ಕಿ ಹಾಕಿ ಮತ್ತೆ ಕಿಚನ್ಗೆ ಬಂದಿದ್ದೇನೆ. ಅವಾಗ ಸ್ವಲ್ಪ ಪಾತ್ರೆನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಕಿದ್ದೆ. ಇವಾಗ ಸ್ಲ್ಯಾಬನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ, ಅದನ್ನು ಇವಾಗ ಬೇಗನೆ ಕ್ಲೀನ್ ಮಾಡ್ತೇನೆ. ಕಿಚನ್ ಸ್ಲ್ಯಾಬನ್ನು ಕ್ಲೀನ್ ಮಾಡಿ ಆಯಿತು. ಹಾಗೆ ಇವಾಗ ಸ್ವಲ್ಪ ಸ್ವಲ್ಪ ಕೆಲಸ ಆಗ್ತಾ ಬಂತು ಬೆಳಗಿದ್ದು. ಇನ್ನು ತೋಟಕ್ಕೆ ಹೋಗ್ಲಿಕ್ಕಿದೆ, ಹುಲ್ಲು ತರಲಿಕ್ಕಿದೆ. ಇವಾಗ ನಾನು ಮತ್ತು ಜಾನ್ ತೋಟಕ್ಕೆ ಹೋಗಿ ಬರ್ತೇವೆ. ಅಷ್ಟರೊಳಗೆ ಅನ್ನ ಕೂಡ ಬೇಯ್ತದೆ, ಮತ್ತೆ ಬಂದು ಪದಾರ್ಥ ಮಾಡೋದು. ನಮ್ಮ ಲಿಂಬೆಹುಳಿ ಗಿಡದಲ್ಲಿ 5 ಲಿಂಬೆಹುಳಿ ಸಿಕ್ಕಿತ್ತು, ಅದನ್ನು ಹಿಡ್ಕೊಂಡು ಬಂದೆ. ಅದು ಅಡಿಯಲ್ಲಿ ಹೆಕ್ಕಿ ತೆಗೆಯೋದು ಅಂದರೆ ತುಂಬಾ ಕಷ್ಟ, ಅಷ್ಟು ಮುಳ್ಳಿದೆ. ಅದೇ ರೀತಿ ಅದರ ಗೆಲ್ಲೆಲ್ಲ ನೆಲಕ್ಕೆ ತಾಗಿದೆ. ಹೇಗಾದರೂ ಮಾಡಿ 5 ತಗೊಂಡು ಬಂದೆ. ಅಂದರೆ ಹಣ್ಣಾಗ್ತಾ ಇದೆ ಅಷ್ಟೇ, ಹಣ್ಣದ್ದು ಬಿದ್ದಿತ್ತು, ಅದನ್ನು ತೊಗೊಂಡು ಬಂದೆ. ಇವಾಗ ನೋಡಿ ಫ್ರೆಂಡ್ಸ್, ತೋಟಕ್ಕೆ ಬಂದಿದ್ದೇನೆ ಹುಲ್ಲು ತೊಗೊಂಡು ಹೋಗಲಿಕ್ಕೆ. ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಉಳಿದ ಕೆಲಸವನ್ನು ಬಿಟ್ಟು ತೋಟಕ್ಕೆ ಬಂದಿದ್ದೇನೆ. ಬೆಳಗ್ಗೆ ಮಳೆ ಬಿಟ್ಟದ್ದು ನೋಡಿ ಬೇಗನೆ ಬಂದರೆ ಹುಲ್ಲೊಂದಾಗಿ ಬಿಡ್ತದೆ, ಇಲ್ಲದ್ರೆ ಮಳೆ ಬಿಡಲಿಕ್ಕೇ ಕಾಯಬೇಕಾಗ್ತದೆ. ಹಾಗೆ ಇವಾಗ ಮಳೆ ಇಲ್ಲ, ಹಾಗೆ ಬೇಗ ಬಂದಿದ್ದೇವೆ, ಹುಲ್ಲು ತೊಗೊಂಡು ಹೋಗಬೇಕು. ನಮ್ಮದು ಹುಲ್ಲು ಆಗ್ತಾ ಬರುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಇವಾಗ ಇಲ್ಲಿ ಶೆಡ್ಡಲ್ಲಿ ಬಂದು ನಿಂತಿದ್ದೇವೆ. ಮಳೆ ಜೋರು ಬರ್ತಾ ಇದೆ. ಹುಲ್ಲಂತೂ ಆಯಿತು, ಇನ್ನೂ ಪ್ರಾಬ್ಲಮ್ ಇಲ್ಲ. ಮಳೆ ನಿಂತ ಕೂಡಲೇ ಮನೆಗೆ ಹೋಗೋದು. ಗಾಂಧಾರಿ ಮೆಣಸು ಎಲ್ಲ ಹಣ್ಣಾಗಿದೆ ನೋಡಿ. ಹುಲ್ಲಾಗ್ತಾ ಬರುವಾಗ ಮಳೆ ಬಂತು. ಹಾಗೆ ನಾವಿಲ್ಲಿ ಶೆಡ್ಡಲ್ಲೇ ಬಾಕಿ ಅದೆವು. ಜೀವಿತಳ ಹತ್ರ ಕೊಡೆ ತರಲಿಕ್ಕೆ ಹೇಳಿದ್ದೆವು. ಜೀವಿತ ತೋಟಕ್ಕೆ ಬಂದು ಕೊಡೆ ಹಿಡ್ಕೊಂಡು 2 ಕೊಡೆ ಹಿಡ್ಕೊಂಡು ಬಂದಿದ್ದಾಳೆ. 2 ಅಲ್ಲ 3 ಕೊಡೆ ಬಂದಿಯಾ ತೋಟಕ್ಕೆ? ಚಳಿಯಾಗ್ಲಿಲ್ವಾ? ತೋಟಕ್ಕೆ ಬರುದು ನಾನು ನೋಡಿ, ಅಪರೂಪಕ್ಕೆ ಅಡಿಕೆ ಹಾಕ್ಲಿಕ್ಕಿರುವಾಗ ಸ್ವಲ್ಪ ಬರ್ತಾರೆ. ಇವಾಗ ಹುಲ್ಲು ತಗೊಂಡೋಗ್ಲಿಕ್ಕೆ ಹೇಳುವಾಗ ಬರುವುದಿಲ್ಲ. ನೋಡಿ, ಒಳ್ಳೇದಾಯ್ತು ಬರದ್ದು. ಮನೆಯಲ್ಲಿ ಬಟ್ಟೆ ಎಲ್ಲ ಒಣ ಹಾಕಿದ್ದೆವು ಹೊರಗೆ, ಅದೆಲ್ಲ ತೆಗೆದು ನೋಡಿ ಎಷ್ಟು ಕಲರ್ ಕೂಡ ಇಟ್ಕೊಂಡು ಬಂದಾಳೆ. ಕೊಡು, ನೀನು ಒದ್ದೆ ಆಗಾಯ್ತಾ? ನೋಡಿ, 3 ನೋಡಿ ಇಷ್ಟು ಹೊತ್ತು ನಿಂತೆವು. ಒಂದು 10 ನಿಮಿಷ ತೋಟದಲ್ಲೇ ಬಾಕಿ ಆದೆವು. ಇವಾಗ ಸ್ವಲ್ಪ ಕಡಿಮೆ ಆಯಿತು ಮಳೆ. ಆವಾಗ ಕೊಡೆ ಇಟ್ಕೊಂಡು ಬಂದು ಮಳೆ ಬರುವಾಗ 4 ನವಿಲು ಇಲ್ಲಿ ನಿಂತಿತ್ತು. ಇವಾಗ ಮಳೆ ನಿಂತ ಮೇಲೆ ನಾನು ಹುಡುಕುದು ಎಲ್ಲಿ ಹೋಗಿದೆ ಇವಾಗ ಅಂತೇಳಿ. ನವಿಲೇ ಕಾಣ್ತಿಲ್ಲ. ಬಹುಶಃ ಬೇರೆಲ್ಲ ಹೋಗಿ ಕೂತಿದೆ ಕಾಣಬೇಕು. ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ನಾನು ನವಿಲನ್ನು. ನಮ್ಮ ತೋಟದ ಸೈಡಲ್ಲಿ ಈ ಥರ ನೀರು ಹೋಗ್ತಾ ಇದೆ ನೋಡಿ. ಇಷ್ಟು ಜೋರು ಮಳೆ ಬಂತು ಇವತ್ತು. ಈ ಸಲ ಮಳೆಗಾಲ ಅಂತ ಹೇಳಿ ಇವತ್ತು ನನಗೆ ಗೊತ್ತಾಯಿತು. ಯಾಕೆಂದರೆ ಈ ಥರ ನೀರು ಹೋಗಿದ್ದು ನೋಡಿದ್ದೇ ಇವತ್ತು ನಾನು. ನೋಡಿ, ತುಂಬ ತೋರದಲ್ಲಿ ಹೋಗ್ತಾ ಇದೆ ಇವಾಗ ನೀರು. ನೀರು ಇವಾಗ ಬ್ಲಾಕ್ ಆಗಿದೆ. ಎಲ್ಲ ಕಡೆ ಬ್ಲಾಕ್ ಆಗಿತ್ತು, ಅದನ್ನು ಇವಾಗ ಬಿಡಿಸ್ತಾ ಇದ್ದಾರೆ.
ನೋಡಿ ಎಷ್ಟು ತೋರಾಗಿ ಹೋಗ್ತಾ ಇದೆ ನೋಡಿ. ಇದು ನಮ್ಮ ತೋಟದೊಳಗಿಂದ ನೀರು ಕೂಡ ಇಷ್ಟು ಬರ್ತಾ ಇದೆ, ಇನ್ನೊಂದು ಆ ಕಡೆಯಿಂದ ಬರ್ತಾ ಇದೆ. ಒಳ್ಳೆದಾಯಿತು ಮಳೆ ಬರುವಾಗ ನಾವು ಇಲ್ಲೇ ಇದ್ದದ್ದು. ಅದು ತೋಡಿಂದು ನೀರೆಲ್ಲ ಸರಿಯಾಗಿ ಹೋಗೋ ಹಾಗೆ ಮಾಡಲಿಕ್ಕಾಯಿತು ಜಾನಿಗೆ. ಇಲ್ಲ ಇದ್ದರೆ ಎಲ್ಲ ಆ ಕಡೆ ತುಂಬಿ ಮತ್ತು ರಿವರ್ಸ್ ಆಗಿ ನಮ್ಮ ಬಾವಿಗೆ ಬಂದು ಬೀಳ್ತಿತ್ತು. ಅಂದರೆ ಎಲ್ಲ ಕಡೆ ಬ್ಲಾಕ್ ಆದರೆ ಅದು ರಿವರ್ಸ್ ಆಗಿ ನಮ್ಮ ಬಾವಿಗೆ ಬರ್ತದೆ. ಹಾಗೆ ಅದನ್ನು ಇವಾಗ ಎಲ್ಲ ಬೇಗನೆ ಬಿಡಿಸಿಕೊಟ್ರೆ ಆದ ಕಾರಣ ಆ ಕಡೆ ಹೋಯ್ತದು ನೀರು. ಹಾಗೆ ಇವಾಗ ಪಿರಿ ಮಳೆ ಬರ್ತಾ ಉಂಟು, ಇನ್ನೂ ಮನೆಗೆ ಹೋಗೋದು. ಇವಾಗ ತೋಟದಿಂದ ಬಂದು ಟೀ ಕುಡಿದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ತೊಗರಿಯನ್ನು ನೆನೆ ಹಾಕಿದ್ದೆ ನಿನ್ನೆ, ಅದರಿಂದ ಒಂದು ಗಸಿ ಮಾಡ್ತೇನೆ. ಅದೇ ರೀತಿ ಮೀನನ್ನು ಫ್ರೈ ಮಾಡ್ತೇನೆ. ಇವಾಗ ಅನ್ನ ಕೂಡ ಬಸ್ತಾಯಿತು. ಇವಾಗ ತೊಗರಿಯ ಪದಾರ್ಥವನ್ನು ಮಾಡ್ತೇನೆ. ನೋಡಿ ತೊಗರಿ ಕಾಳು ನೋಡಿ ನಿನ್ನೆ ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಇವಾಗ ನಾನು ಇದರಿಂದ ಒಂದು ಗಸಿಯನ್ನು ಮಾಡ್ತೇನೆ. ತೊಗರಿ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಾದಮೇಲೆ ಮೀನನ್ನು ಕೂಡ ಸರಿ ಮಾಡಿ ಆಯಿತು ನೋಡಿ. ಇವಾಗ ಈ ಮೀನನ್ನು ಫ್ರೈ ಮಾಡ್ತೇನೆ. ಇದಕ್ಕೆ ಇವಾಗ ಮಸಾಲವನ್ನು ಹಾಕ್ತೇನೆ. ಇವಾಗ ನೋಡಿ ಮೀನಿಗೆ ಮಸಾಲ ಹಾಕಿ ಆಯಿತು. ಈಗ ಏನು ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ, ಆಮೇಲೆ ಫ್ರೈ ಮಾಡ್ತೇನೆ. ನೋಡಿ ಇವಾಗ ಮೀನಿಲ್ಲಿ ಫ್ರೈ ಆಗ್ತಾ ಇದೆ. ತೊಗರಿ ಕಾಳಿದ್ದು ಸಾರು ಆದಮೇಲೆ ಇವಾಗ ಮೀನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಮೀನು ಫ್ರೈ ಕೂಡ ರೆಡಿ ಆಯಿತು. ತೊಗರಿ ಕಾಳಿನ ಸಾರಿಗೆ ಒಗ್ಗರಣೆಯನ್ನು ಇಡಬೇಕು. ಇವಾಗ ಒಗ್ಗರಣೆಯನ್ನು ಇಟ್ಟಾದಮೇಲೆ ನಾವು ಊಟ ಮಾಡೋದು. ಖಾಲಿ ತೊಗರಿಬೇಳೆ ಇದ್ದೇ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತು ಅಷ್ಟು ಚೆನ್ನಾಗಾಗಲಿಕ್ಕಿಲ್ಲ ಅಂಥೇಳಿ ಅದಕ್ಕೆ ಒಂದು ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ನೋಡಿ ಇವಾಗ ತೊಗರಿ ಕಾಳಿದ್ದು ಸಾರು ಕೂಡ ರೆಡಿ ಆಯಿತು. ನೋಡಿ ಇವಾಗ ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ಊಟ ರೆಡಿ ಆಯಿತು. ಊಟ ಮಾಡಿ ಆದಮೇಲೆ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಈವ್ನಿಂಗಿಗೆ ಟೀಗೆ ಏನಾದರೂ ತಿನ್ನಲಿಕ್ಕೆ ಮಾಡೋಣ ಅಂತೇಳಿ ಕಿಚನಿಗೆ ಬಂದಿದ್ದೇನೆ. ಇವತ್ತು ಬೆಳಗ್ಗಿನಲ್ಲೇ ಸ್ವಲ್ಪ ಮಳೆ ಬರ್ತಾ ಇದೆ, ಮೋಡನೂ ಇದೆ, ಹಾಗೆ ಏನಾದರೂ ಮಾಡೋಣ ಅಂತ ಅನಿಸ್ತಾ ಇದೆ. ಹಾಗೆ ಇವತ್ತು ನಾನು ಮರಗೆಣಸಿನ ಹುಡಿ ಹಾಗೂ ಅಕ್ಕಿಯ ಹಿಟ್ಟನ್ನು ಹಾಕಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇವಾಗ ಅಕ್ಕಿಯನ್ನು ಕಡಿದು ತರ್ತೇನೆ, ಮತ್ತು ನಾನು ದೋಸೆಯನ್ನು ಮಾಡ್ತೇನೆ. ಇವಾಗ ನೋಡಿ ಬೆಳ್ತಿಗೆ ಅಕ್ಕಿಯನ್ನು ಕಡಿದಾಯಿತು. ಸ್ವಲ್ಪ ತೆಂಗಿನಕಾಯಿ ಹಾಕಿ ಕಡಿದು ತೊಗೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಮರಗೆಣಸಿನ ಹುಡಿಯನ್ನು ಹಾಕ್ತೇನೆ. ಎಷ್ಟು ಮರಗೆಣಸಿನ ಹುಡಿ ಮಾಡಿಟ್ಟಿದ್ದೇನೆ. ಇವಾಗ ನಾನು ಇದರಲ್ಲಿ 1 ಕಪ್ಪನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇದೆಲ್ಲ ಹಳೆಯ ಕಾಲದ ರೆಸಿಪಿ. ಅತ್ತೆ ಎಲ್ಲ ಈ ಥರ ತುಂಬಾ ಹುಡಿ ಮಾಡಿಟ್ಟು ತಿಂಡಿಯನ್ನು ಮಾಡ್ತಿದ್ರಂತೆ. ದೋಸೆ ಎಲ್ಲ ಮಾಡುವಾಗ ಮರಗೆಣಸಿನ ಹುಡಿಯನ್ನು ಹಾಕಿ ದೋಸೆ ಮಾಡ್ತಿದ್ರಂತೆ, ಹಾಗೆ ಅವರು ಹೇಳಿದರು. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಮೊನ್ನೆ ಸ್ವಲ್ಪ ಮರಗೆಣಸು ಸಿಕ್ಕಿತ್ತು. ಅದನ್ನು ಇನ್ನು ಏನು ಮಾಡೋದು, ಇಲ್ಲದ್ರೆ ಹಾಳಾಗಿ ಬಿಡ್ತದಲ್ವ ಅಂತೇಳಿ ಈ ಥರ ನಾವು ಒಣಗಿಸಿ ಇಟ್ಟೆವು. ಆದರೆ ಸರಿಯಾಗಿ ಒಣಗಿಸ್ಲಿಕ್ಕೂ ಆಗಲಿಲ್ಲ, ಮಳೆ ಬರ್ತಿತ್ತಲ್ವ ಸ್ವಲ್ಪ. ಆದರೂ ಬಿಸಿಲು ಬಿದ್ದಾಗ ಸ್ವಲ್ಪ ಹೊರಗಡೆ ಇಟ್ಟು ಇವಾಗ ಒಣಗಿ ಅದನ್ನು ಹುಡಿ ಮಾಡಿ ತಗೊಂಡಿದ್ದೇನೆ. ನೋಡೋಣ ಹೇಗಾಗ್ತದೆ ಅಂತೇಳಿ. ನೋಡಿ ಹಿಟ್ಟನ್ನು ಅದಕ್ಕೆ ನಾನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಫಸ್ಟ್ ಟೈಮ್ ಮಾಡಿದ್ದು, ನೋಡಬೇಕು ಹೇಗೆ ಬರ್ತದೆ ಅಂತೇಳಿ. ಫಸ್ಟ್ ಟೈಮ್ ಮಾಡಿದಾದರೂ ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಮತ್ತು ನಾನು ಟೇಸ್ಟ್ ನೋಡಿ ಹೇಳ್ತೇನೆ. ಹಾಗೆಯೇ ಅದರ ರೆಸಿಪಿಯನ್ನು ಇನ್ನೊಂದು ಸಾರಿ ಹಾಕ್ತೇನೆ. ನೋಡಿ ಸಾಫ್ಟಾಗಿ ಬಂದಿದೆ. ಅದೇ ರೀತಿ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ತೇನೆ. ಟೇಸ್ಟು ತುಂಬ ಚೆನ್ನಾಗಿದೆ. ಮೀನು ಸಾರಿನ ಜೊತೆಗೆ ತುಂಬಾ ಒಳ್ಳೆಯದಾಗ್ಬೋದು.
ಇವಾಗ ನಾವು ಸಂಜೆ ಟೀ ಟೈಮಿಗೆ ಮಾಡಿದ್ದು, ಹಾಗೆ ಟೀ ಜೊತೆಗೆ ತಿಂತೇವೆ. ಇದರ ರೆಸಿಪಿಯನ್ನು ಹಾಗೂ ಈ ಹುಡಿಯನ್ನು ನಾನು ಹೇಗೆ ಮಾಡಿದೆ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇನ್ನು ಇವಾಗ ನಾನು ಟೀ ಮಾಡ್ತೇನೆ, ಟೀ ಮಾಡಿ ದೋಸೆಯನ್ನು ತಿಂತೇನೆ. ಹಾಗೆಯೇ ಇವತ್ತಿನ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ.